ನಾನು ಈಗ ಎಲ್ಲಿಗೆ ಹೊರಟಿದ್ದೇನೆ ಗೊತ್ತುಂಟಾ? ಇನ್ನೊಂದು ಸೋಲೋ ಟ್ರಿಪ್ಪಿಗೆ ಹೋಗ್ತಾ ಇದ್ದೇನೆ. ಸದ್ಯಕ್ಕೀಗ ಮೈಸೂರಿನ ಹೋಟೆಲಿಂದ ನಾನು ಹೊರಡ್ತಾ ಇದ್ದೇನೆ. ಹೋಗ್ತಾ ಇರೋದು ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ. ಇದೊಂಥರ ಸಾಹಸ ಮಾಡಿ ಹೋಗ್ತಾ ಇದ್ದೇನೆ. ಇಲ್ಲಿಂದ ಸುಮಾರು 2 ಗಂಟೆಗಳ ಜರ್ನಿ ಇದೆ ಅಂತೆ. ಇಲ್ಲಿಂದ ಗುಂಡ್ಲುಪೇಟೆಗೆ ಹೋಗಿ ಅಲ್ಲಿಂದ ಮತ್ತೆ ಪ್ರೈವೇಟ್ ಅಥವಾ ಗೌರ್ಮೆಂಟ್ ವೆಹಿಕಲ್ ಸಿಕ್ಕಿದ್ರೆ ಅದರಲ್ಲಿ ಹೋಗಬೇಕು. ಕೆಲವೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೇನೆ ಆನ್ಲೈನಿಂದ ಮತ್ತು ಇನ್ ಪರ್ಸನ್. ಅಲ್ಲಿ ಹೋಗಿ ಎಷ್ಟೆಲ್ಲ ಸಾಹಸ ಆಗ್ತದೆ ಅಂತ ಹೇಳಿ ನೋಡಬೇಕು. ಎಕ್ಸೈಟೆಡ್. ನಾನೀಗ ಮೈಸೂರಿಂದ ಗುಂಡ್ಲುಪೇಟೆಗೆ KSRTC ಬಸ್ಸಲ್ಲಿ ಹೋಗ್ತಾ ಇದ್ದೇನೆ. ನನಗೆ ಈ ಥರ ಗೊತ್ತಿಲ್ಲದ ಊರುಗಳಿಗೆ ಬಸ್ ಹತ್ತಿ ವಿಂಡೋ ಸೀಟಲ್ಲಿ ಕೂತ್ಕೊಂಡು ಹೋಗೋದು ಅಂತ ಹೇಳಿದರೆ ತುಂಬ ಇಷ್ಟ. ಊರುಗಳ ಹೆಸರನ್ನು ಓದುತ್ತಾ ಹೋಗ್ತಾ ಇದ್ದರೆ ತುಂಬ ಖುಷಿ ಕೊಡುತ್ತೆ. ಈಗ ನಾನು ಗುಂಡ್ಲುಪೇಟೆ ಬಸ್ ಸ್ಟಾಪ್ ರೀಚ್ ಆಗಿದ್ದೇನೆ. ಅಲ್ಲಿ ಮರದಲ್ಲಿ ಕಪ್ಪು ಬಣ್ಣದ ಗೂಡುಗಳು ಕಾಣ್ತಾ ಇದ್ವು, ಆದರೆ ಅವುಗಳು ನಿಜವಾಗಿ ಗೂಡುಗಳಲ್ಲ. ಆಮೇಲೆ ಗೊತ್ತಾಯಿತು ಅದು ಬಾವಲಿಗಳು ಅಂತ. ತುಂಬ ಸೌಂಡ್ ಮಾಡ್ತಾ ಇದ್ವು. ಈಗ ಪರವಾಗಿಲ್ಲ, ಬಟ್ ರಾತ್ರಿ ಎಲ್ಲ ಭಯಾನಕ ಅನ್ನಿಸ್ಬೋದು. ಫೈನಲಿ ನಾನು ಬೆಟ್ಟದ ಕೆಳಭಾಗವನ್ನು ರೀಚ್ ಆಗಿದ್ದೇನೆ. ಇಲ್ಲಿವರೆಗೂ ನಾವು ಪ್ರೈವೇಟ್ ವೆಹಿಕಲಲ್ಲಿ ಬರ್ಬೋದು, ಆದರೆ ಇದಕ್ಕಿಂತ ಮುಂದೆ ನಾವು ಗೌರ್ಮೆಂಟಿನ KSRTC ಬಸ್ಗಳಲ್ಲೇ ಹೋಗಬೇಕು. ಒಬ್ಬರಿಗೆ ಟಿಕೆಟ್ 70 ರೂಪಾಯಿ. ಇಲ್ಲಿಂದ ಹೋಗುವುದು ಮತ್ತು ಬರೋದಕ್ಕೆ ಒಬ್ಬರಿಗೆ 70 ರೂಪಾಯಿ ಆಗುತ್ತೆ. ನಾನು ಬಂದದ್ದು ಸಂಡೇ ಆಗಿದ್ದರಿಂದ ಆಲ್ರೆಡಿ ತುಂಬ ಜನ ಬಂದಿದ್ದರು. ಸೊ ಕ್ಯೂ ಅಲ್ಲಿ ನಿಂತ್ಕೊಂಡು ಬಸ್ ಹತ್ತಿ ಹೋಗಬೇಕಾಗಿತ್ತು. ತುಂಬ ಹೊತ್ತು ಏನು ವೇಟ್ ಮಾಡುವಂಥ ಪ್ರಸಂಗ ಬರಲಿಲ್ಲ ನನಗೆ. ನಾನೀಗ ಇರುವಂಥದ್ದು ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನ, ಗುಂಡ್ಲುಪೇಟೆಯ ಹತ್ತಿರ ಇರುವಂಥದ್ದು. ಇದರ ಹೆಸರು ಹಿಮವದ್ ಅಂತ ಯಾಕೆ ಬಂತು ಅಂತ ಹೇಳಿದರೆ, ಇದು ವರ್ಷದ ಎಲ್ಲ ಕಾಲದಲ್ಲೂ ಕೂಡ ಹಿಮದಿಂದ ಆವೃತವಾಗಿರುತ್ತದೆ ಅಂತ ಹೇಳಿ. ಈಗ ಅಂದರೆ ದೇವಸ್ಥಾನದ ಹತ್ತಿರ ಹಿಮ ಇಲ್ಲದಿದ್ದರೂ ಸರೌಂಡಿಂಗಲ್ಲಿ ನಮಗೆ ಮಂಜು ಕವಿದ ಹಾಗೆ ಕಾಣ್ತದೆ. ಎಂಥ ವಿಶೇಷ ಅಂತ ಹೇಳಿದರೆ, ನಡಿಲಿಕ್ಕಾಗೋದಿಲ್ಲ, ಅಷ್ಟು ಬಿಸಿ. ಆಮೇಲೆ ನೆತ್ತಿ ಸುಡುವಷ್ಟು ಬಿಸಿ ಇದ್ದರೂ ಕೂಡ ಗಾಳಿ ಮಾತ್ರ ಸಿಕ್ಕಾಪಟ್ಟೆ ತಂಪಿದೆ. ತಂಪು ಗಾಳಿ ಬೀಸ್ತಾ ಉಂಟು. ಒಂದು ವಿಶೇಷವಾದ ಜಾಗ ಅಂತ ಹೇಳ್ಬೋದು. ಇಲ್ಲಿನ ದೇವರು ಗೋಪಾಲಸ್ವಾಮಿಯವರು. ಹಳೆಯ ಕಾಲದ ಒಂದು ಕಲ್ಲಿನ ದೇವಸ್ಥಾನ. ರೂಫ್ ಕೂಡ ಕಲ್ಲಲ್ಲೇ ಇರುವಂಥದ್ದು. ಒಳಗಡೆ ಸಿಕ್ಕಾಪಟ್ಟೆ ಜನ ಇದ್ದದ್ರಿಂದ ಸಫೋಕೇಶನ್ ಇತ್ತು, ಬಟ್ ಹೊರಗಡೆ ಸಿಕ್ಕಾಪಟ್ಟೆ ತಂಪು ಗಾಳಿ ಬರ್ತಾ ಇದೆ. ನೀವು ವಿಡಿಯೋದಲ್ಲಿ ನೋಡ್ಬೋದು, ದೂರದ ಬೆಟ್ಟಗಳು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ಯಾಕಂತಂದರೆ ಮಂಜು ಆವರಿಸಿದೆ. ಇಂತಹ ಬೇಸಿಗೆಯಲ್ಲೂ ಮಂಜು ಆವರಿಸಿರುವಂಥದ್ದು ತುಂಬ ವಿಶೇಷ ಅನ್ನಿಸ್ತದೆ. ಬೇಸಿಗೆ ಆದರೂ ಕೂಡ ತಂಪಾದ ಗಾಳಿ ಕೂಡ ಇಲ್ಲಿ ಬೀಸ್ತಾ ಇದೆ. ಪ್ರೊಬ್ಯಾಬ್ಲಿ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಬಂದರೆ ಇನ್ನೂ ಜಾಸ್ತಿ ಹಿಮ ಆವರಿಸಿರೋದನ್ನು ನಾವು ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.